ನಾನಿವತ್ತು ಪ್ರತಿಷ್ಠಿತ ತುಮಕೂರು ಟೂಡಾ ಲೇಔಟ್ ರಾಜೀವ್ ಗಾಂಧಿ ನಗರ ಅಟ್ಯಾಚಲ್ಲಿರೋ ಜಾಗದಲ್ಲಿ ನಿಂತಿದ್ದೀನಿ. ಒಂದು ವಿಡಿಯೋ ತೋರಿಸ್ತೀನಿ, ಹಂಗೆ ನೋಡ್ಕೊಂಬನ್ನಿ ಸ್ನೇಹಿತರೆ. ಪ್ರತಿಷ್ಠಿತ ಟೂಡಾ ಲೇಔಟು ರಾಜೀವ್ ಗಾಂಧಿ ನಗರಕ್ಕೆ ಅಟ್ಯಾಚ್ ಆಗಿರುವಂಥ ರಸ್ತೆ ಇದು. ಇಲ್ಲಿ ಶೇಷಾದ್ರಿಪುರಂ ಕಾಲೇಜ್, ಇದೇ ಶೇಷಾದ್ರಿಪುರಂ ಕಾಲೇಜ್ ಪಕ್ಕದಲ್ಲಿರುವಂಥ ರೋಡಿನ ವ್ಯವಸ್ಥೆ ನೋಡ್ತಾ ಇದ್ದೀರಾ. ಇಲ್ಲಿರೋರು ಯಾರು ಓಟ್ ಹಾಕಿಲ್ವಾ ಅಂತ, ವಿಧಾನಸಭಾ ಇರ್ಬೋದು, MP ಇರ್ಬೋದು, ಮುನ್ಸಿಪಲ್ ಇರ್ಬೋದು. ಯಾಕಂದರೆ ವೋಟಿಂಗ್ ಮಾತ್ರ ಬೇಕಾ, ಈ ಏರಿಯಾ ವೋಟಿನ ವ್ಯವಸ್ಥೆಗೆ ಮಾತ್ರ ವೋಟ್ ಬೇಕಾ? ನೋಡಿ, ತುಮಕೂರಿದು ಏನು ಹೇಳಿ, ಟೂಡಾ ಲೇಔಟು ಸ್ಕ್ವೇರ್ ಫೀಟ್. ಇಲ್ಲಿ ಕಲ್ಪತರು ಬಡಾವಣೆ 11B ಮುಖ್ಯ ರಸ್ತೆ ಪಕ್ಕದಲ್ಲಿರುವಂಥ ರೋಡು. ನೀವು ನೋಡಿ, ಸ್ಕ್ವೇರ್ ಫೀಟಿಗೆ 4000-5000 ರೂಪಾಯಿ ಓಡ್ತಿರೋಂಥ ಜಾಗ. ಆದರೆ ಇಲ್ಲೇ ಅಕ್ಕಪಕ್ಕದಲ್ಲಿರೋ ರೋಡ್ ಅಂತ ಎಷ್ಟು ಸ್ವಚ್ಛವಾಗಿದೆ. ಆದರೆ ಈ ರೋಡ್ ಏನಕ್ಕೆ ಸ್ವಚ್ಛವಾಗಿಲ್ಲ? ಇಲ್ಲಿ ನೋಡಿ, ಈ ಹಂದಿಗಳು, ಈ ವ್ಯವಸ್ಥೆ, ಇಲ್ಲಿ ಚರಂಡಿ ವ್ಯವಸ್ಥೆ ಇಲ್ಲ, ಈ ಪ್ಲಾಸ್ಟಿಕ್ ಐಟಮ್ಸು. ಯಾಕೆ ಇವ್ರ್ಯಾರು ಓಟ್ ಹಾಕಿಲ್ವಾ ಸ್ನೇಹಿತರೆ? ಇವ್ರ್ಯಾರು ಓಟ್ ಮಾಡಿಲ್ವಾ? ಇವ್ರಿಗೆ ರೈಟ್ಸ್ ಇಲ್ವಾ ಪಾಪ ಕೇಳೋಕ್ಕೆ? ನೋಡಿ ನೋಡಿ, ಪ್ರಸಿದ್ಧ ಕಾಲೇಜ್ ಶೇಷಾದ್ರಿಪುರಂ ಪಕ್ಕದ ರಸ್ತೆ. ಏನ್ ಮಾಡ್ತಾ ಇದೆ ತುಮಕೂರು ಜಿಲ್ಲಾಡಳಿತ, ಮುನ್ಸಿಪಲ್ ಕಮಿಷನರು ಏನ್ ಮಾಡ್ತಿದ್ದಾರೆ? ದಯಮಾಡಿ ಸ್ನೇಹಿತರೆ ನೋಡಿ. ಸ್ನೇಹಿತರೆ, ಕಾಲೇಜ್ ಬ್ಯಾಕ್ ಸೈಡ್ ರೋಡು, ಈ ರೋಡು ನೋಡ್ರಿ. ಯಾಕೆ ನಮ್ಮ ಮುನ್ಸಿಪಲ್ಲು ಕಮಿಷ್ನರ್ಗೆ ಈಗಂತೂ ಬಿಡಿ, ಈಗ ಇವ್ರ್ಯಾರು ಇಲ್ಲ, ಯಾರು ಮೇಯರು ಯಾರೂ ಇಲ್ಲ, ಯಾಕಂದರೆ ಅವ್ರದ್ದು ಅಧಿಕಾರನೇ ಇಲ್ವಲ್ಲ. ನೋಡಿ ಸ್ನೇಹಿತರೆ, ಎಷ್ಟು ಕವರ್ ರಾಶಿ ಅಂದರೆ ಶಿವನೇ ಶಂಭುಲಿಂಗ ಅನಿಸುತ್ತೆ. ಅಪ್ಪ ತುಮಕೂರಲ್ಲಿದ್ದೀವ ಅಂತ. ಈ ಪಾರ್ಕ್ ಅಂತೂ ಬಿಡಿ, ಹದಗೆಟ್ಟೋಗಿದೆ. ಪಾರ್ಕ್ ಡೆವಲಪ್ಮೆಂಟ್ ಬಗ್ಗೆ ಎಲ್ಲ ಮಾತಾಡೋವಂಥ ಅವಶ್ಯಕತೆ ಇಲ್ಲ. ಪ್ರತಿಷ್ಠಿತ ಕಾಲೇಜ್ ಪಕ್ಕದಲ್ಲಿರುವಂಥ ರೋಡು ಸ್ನೇಹಿತರೆ. ಇಷ್ಟು ಅಸಹ್ಯ ಅನಿಸುತ್ತೆ ಅಂದರೆ ಈ ರೋಡ್ ನೋಡಿದಾಗ. ನೋಡಿ, ಯಾರು ಓಟ್ ಹಾಕ್ಯವೆ ಅಲ್ಲಿರೋರು? ಸ್ಕ್ವೇರ್ ಫೀಟಿಗೆ 4000-5000 ಸ್ನೇಹಿತರೆ ಈ ಲೇಔಟಲ್ಲಿ. ಏಕೆ? ಧರ್ಮದ ಆಧಾರದ ಮೇಲೆ, ಜಾತಿ ಆಧಾರದ ಮೇಲೆ ನಾವು ಸ್ವಚ್ಛತೆ ಕಾಪಾಡೋದಾ? ನಮ್ಮ ಮುನ್ಸಿಪಲ್ ಲಿಮಿಟ್ ಆಗ್ಬೋದು, ನಮ್ಮ ಜಿಲ್ಲಾಡಳಿತ. ಏನನ್ಸುತ್ತೆ ಸ್ನೇಹಿತರೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ?